ಸೀಮಾ ಹುಟ್ಟಿದಾಗಲೇ ತಾಯಿಯನ್ನು ಕಳೆದುಕೊಂಡು ತಂದೆ ಇನ್ನೊಂದು ಮದುವೆಯಾಗಿ ಮಲತಾಯಿಯನ್ನು ತಂದ. ಮಲತಾಯಿ ಪಂಕಜ ಸೀಮಾಗೆ ತುಂಬಾ ಹಿಂಸೆ ಕೊಡ್ತಾ ಇದ್ಲು. ಆದರೂ ಸೀಮಾ ಅವರನ್ನು ತಾಯಿಯಾಗಿ ಗೌರವಿಸ್ತಾ ಇದ್ಲು. ಹೀಗೆ ಸೀಮಾ ಕಷ್ಟದಲ್ಲಿ ಬೆಳೆದಳು. ಆದರೆ ಓದಿನಲ್ಲಿ ತುಂಬ ಆಸಕ್ತಿ ಇತ್ತು. ಅವಳು ಹಗಲು ರಾತ್ರಿ ಎನ್ನದೆ ಓದಿ ಪದವಿಯನ್ನು ಪಡೆದಳು. ಚಿನ್ನದ ಪದಕ ಪಡೆದಳು. ಅದೇ ಸಿಹಿ ಸುದ್ದಿ ಹೇಳಲು ಮನೆಗೆ ಧಾವಿಸಿ ಬಂದಳು. ಆದರೆ ಮನೆಯಲ್ಲಿ ಅವಳ ಮದುವೆ ಮಾತುಕತೆ ನಡೆಯುತ್ತಿತ್ತು. ಮಲತಾಯಿ ಅವಳನ್ನು ಮದುವೆ ಮಾಡಿಸಾಗಿ ಹಾಕಲು ತಯಾರಿ ಮಾಡಿದ್ಲು. ಸೀಮಾಳ ಮದುವೆಯನ್ನು ಆಕಾಶ್ ಎಂಬ ಒಬ್ಬ ಮಧ್ಯಮ ವರ್ಗದ ಹುಡುಗನ ಜೊತೆ ನಿಶ್ಚಯ ಮಾಡಿದಳು. ಹೆಂಡತಿಯ ದರ್ಪದ ಎದುರು ಗಂಡನ ಮಾತು ನಡೆಯದೆ, ಮಗಳಲ್ಲಿ ಒಂದು ಮಾತು ಕೂಡ ಕೇಳದೆ ಅವಸರದಲ್ಲಿ ತಂದೆ ಸೀಮಾಳ ಮದುವೆ ಮಾಡಿ ಮುಗಿಸಿಬಿಟ್ರು. ಆಕಾಶ್ ಹಾಗೂ ಸೀಮಾ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಮಯ ಸಿಗಲಿಲ್ಲ. ಮದುವೆ ನಡೆದೇ ಹೋಯಿತು. ಸೀಮಾಳ ಕಷ್ಟಗಳಿಗೆಲ್ಲ ಪೂರ್ಣವಿರಾಮ ಹೇಳುವ ಸಮಯ. ಅವಳ ಪುಣ್ಯದ ಫಲವಾಗಿ ಅವಳಿಗೆ ಒಂದು ಉತ್ತಮ ಪರಿಹಾರ ಸಿಕ್ಕಿತು. ಸೀಮಾ ತನ್ನ ತವರು ಮನೆಯಿಂದ ಗಂಡನ ಮನೆಗೆ ಹೋದಳು. ಅದು ಒಂದು ತುಂಬಿದ ಕುಟುಂಬ. ಅಜ್ಜಿ, ತಾತ, ಅತ್ತೆ, ಮಾವ, ನಾದಿನಿ, ಮೈದುನ ಅವಳನ್ನು ಮಗಳಂತೆ ಸ್ವೀಕರಿಸಿದರು. ಅವಳು ಹೋದ ಕೆಲವೇ ದಿನಗಳಲ್ಲಿ ಅವಳು ತನ್ನ ಒಳ್ಳೆಯ ಗುಣದಿಂದ ಆ ಮನೆಯ ಜೀವವಾದಳು. ಅವಳಿಗೆ ತವರಲ್ಲಿ ಸಿಗದ ಪ್ರೀತಿ, ವಾತ್ಸಲ್ಯ ಎಲ್ಲ ಆ ಮನೆಯಲ್ಲಿ ಸಿಕ್ಕಿತು. ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವ ಪತಿ, ತಂದೆ ತಾಯಿಯಾಗಿ ಕಾಳಜಿ ತೋರುವ ಅತ್ತೆ ಮಾವ, ಸೋದರ ಸೋದರಿ ಅಂತ ಮೈದುನ, ನಾದಿನಿ ತುಂಬ ಸಂತೋಷವಾಗಿದ್ದಳು. ಇದೇ ಖುಷಿಯ ಜೊತೆಗೆ ಇನ್ನೊಂದು ದೊಡ್ಡ ಸಂತೋಷ ಅವರ ಜೀವನದಲ್ಲಿ ಹೆಜ್ಜೆ ಇಟ್ಟಿತು. ಅವರ ಜೀವನದಲ್ಲಿ ಪುಟ್ಟ ಅತಿಥಿಯ ಆಗಮನದ ಖುಷಿಗೆ ಪಾರವೇ ಇರಲಿಲ್ಲ. ಆ ಸಮಯದಲ್ಲಿ ಇಡೀ ಮನೆಯವರು ಅವಳನ್ನು ಪುಟ್ಟ ಮಗುವಂತೆ ನೋಡಿಕೊಂಡರು. ಅತ್ತೆ ಒಂದು ಕೆಲಸವನ್ನು ಸೊಸೆಯಲ್ಲಿ ಮಾಡಿಸಲಿಲ್ಲ. ಗಂಡ ಅಂತೂ ಕೇಳೋದೇ ಬೇಡ. ಕೆಲಸದಿಂದ ಸ್ವಲ್ಪ ಬಿಡುವು ಸಿಕ್ಕಿದ್ರೂ ತನ್ನ ಹೆಂಡತಿಯ ಸೇವೆಗೆ ಮುಂದಾಗುತ್ತಿದ್ದ. ಸೀಮಾ ತವರಿನಲ್ಲಿ ಅನುಭವಿಸಿದ್ದ ಎಲ್ಲ ಕಷ್ಟಗಳನ್ನು ಮರೆತೇ ಬಿಟ್ಟಿದ್ದು. ಹೀಗೆ ಸಮಯ ಕಳೆದು 7 ತಿಂಗಳು ತುಂಬಿತು. ಆ ಸಮಯದಲ್ಲಿ ಅವಳಿಗೆ ಎಲ್ಲರೂ ಇದ್ದರೂ ಕೂಡ ತವರಿನ ಹಂಬಲ ಕಾಡಿತು. ಆದರೆ ಮಲತಾಯಿ ಇವಳನ್ನು ಮರೆತೇ ಬಿಟ್ಟಿದ್ದರು. ಅತ್ತೆ ಮನೆಯವರೇ ಅವಳಿಗೆ ಎಲ್ಲ ಆಗಿದ್ರೂ ಸೀಮಾಳಿಗೆ ಸೀಮಂತ ಮಾಡಲು ತಯಾರಿ ಮಾಡಿ ಎಲ್ಲರನ್ನು ಕರೆದು ವಿಜೃಂಭಣೆಯಿಂದ ಸೀಮಂತ ಮಾಡಿದರು. ಸೀಮಂತ ಮುಗಿದ ನಂತರ ಇವರ ಖುಷಿ ಮೇಲೆ ದೇವರಿಗೂ ಅಸೂಯೆ ಆಯಿತೋ ಏನೋ. ಅವಳಿಗೆ 7ನೇ ತಿಂಗಳಿಗೆ ನೋವು ಶುರುವಾಯಿತು. ಗಾಬರಿಯಿಂದ ಆಸ್ಪತ್ರೆಗೆ ದಾಖಲಿಸಿದರು. ಅವರ ಕುಟುಂಬದ ಡಾಕ್ಟರ್ ವಿನೂತಾ ಸೀಮಾಳನ್ನು ಪರೀಕ್ಷಿಸಿ ಅವಳ ಹೆರಿಗೆಯಲ್ಲಿ ತೊಂದರೆ ಇರುವುದಾಗಿ ವಿವರಿಸಿದರು. ಇನ್ನು ಒಂದು ಆಘಾತಕಾರಿ ವಿಷಯ ಹೇಳಿದ್ರು. ತಾಯಿ ಅಥವಾ ಮಗು ಇವರಿಬ್ಬರಲ್ಲಿ ಒಬ್ಬರನ್ನು ಮಾತ್ರ ಉಳಿಸಬಹುದು ಎಂದರು. ಅದನ್ನು ಕೇಳಿದ ಮನೆಯವರು ಕೆಲವು ಕ್ಷಣ ದಂಗಾಗಿ ನಿಂತರು. ನಂತರ ಎಲ್ಲರೂ ಒಂದೇ ಸ್ವರದಲ್ಲಿ ತಾಯಿಯನ್ನು ಉಳಿಸುವಂತೆ ಹೇಳಿದರು. ಇದನ್ನು ಕೇಳಿದ ಡಾಕ್ಟರ್ ವಿನೂತಾ ಇಬ್ಬರನ್ನು ಉಳಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ನಂತರ ಆಪರೇಷನ್ ಥಿಯೇಟರಿಂದ ಮಗುವಿನ ಅಳು ಕೇಳಿತು. ಸಂತೋಷಕ್ಕಿಂತ ಹೆಚ್ಚು ಗಾಬರಿಯಾಯಿತು. ನಂತರ ಡಾಕ್ಟರ್ ವಿನೂತಾ ಬಂದು ತಾಯಿ ಮಗು ಇಬ್ಬರು ಸುರಕ್ಷಿತ ಎಂಬ ವಿಷಯ ಹೇಳಿದರು. ಜೊತೆಗೆ ಹೆಣ್ಣು ಮಗು ಎಂಬುದನ್ನು ತಿಳಿಸಿದರು. ಇಡೀ ಪರಿವಾರ ತಾಯಿ ಮಗುವನ್ನು ನೋಡಿ ಖುಷಿಪಟ್ಟರು. ಲಕ್ಷ್ಮಿ ಬಂದಿದ್ದಾಳೆ ಎಂದು ಸಂತೋಷಪಟ್ಟರು. ಆದರೆ ಅವಳ ತವರು ಮನೆಯಿಂದ ಯಾರೂ ಮಗುವಿನ ಮುಖ ಕೂಡ ನೋಡಲು ಬರಲಿಲ್ಲ. ಈ ಬೇಸರ ಸೀಮಾಳ ಮನಸ್ಸಿನ ಮೂಲೆಯಲ್ಲಿ ಉಳಿದು ಬಿಟ್ಟಿತು. ಚೊಚ್ಚಲ ಬಾಣಂತನ ತವರು ಮನೆಯಲ್ಲಿ ಆಗಬೇಕು ಎಂಬುದು ಪ್ರತಿಯೊಂದು ಹೆಣ್ಣಿನ ಆಸೆ. ಆದರೆ ಸಂಗೀತ ಅಪ್ಪ ಅಮ್ಮ ಇದ್ರೂ ಇದರಿಂದ ವಂಚಿತಳಾದಳು. ಕೊನೆಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಗಂಡನ ಮನೆಗೆ ಬಂದಳು. ಅವಳ ಅತ್ತೆ ತಾಯಿಯ ಸ್ಥಾನದಲ್ಲಿ ನಿಂತು ಸೀಮಾಳಿಗೆ ಬಾಣಂತನ ಮಾಡಿ ಮುಗಿಸಿದ್ರು. ನಂತರ ವಿಜೃಂಭಣೆಯಿಂದ ಮಗುವಿನ ನಾಮಕರಣ ಮಾಡಿ ಸಿಹಿ ಎಂದು ಹೆಸರಿಟ್ಟರು.
ಹೀಗೆ ತುಂಬ ಸಂತೋಷವಾಗಿ ಇದ್ದರು. ಇದರ ಸಂತೋಷ ಜಾಸ್ತಿ ದಿನ ಇರಲಿಲ್ಲ. ಅವರ ಈ ಸಂತೋಷಕ್ಕೆ ಸಿಡಿಲು ಬಡಿಯಿತು. ಅಂದು ಸೀಮಾ ಮತ್ತು ಆಕಾಶನ 2ನೇ ವರ್ಷದ ಮದುವೆ ವಾರ್ಷಿಕೋತ್ಸವ. ವಿಧಿ ಅವರ ಬಾಳಲ್ಲಿ ದೊಡ್ಡ ಬಿರುಗಾಳಿ ಎಬ್ಬಿಸಿತು. ಅಂದು ಆಕಾಶ್ ಆಫೀಸ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿ ಹಿಂದೆ ಬರುತ್ತಿರುವಾಗ ಬೈಕ್ಗೆ ಬಸ್ ಡಿಕ್ಕಿಯಾಗಿ ಅವನು ಆಳವಾದ ಬೆಟ್ಟದಿಂದ ಕೆಳಗೆ ಬೀಳುತ್ತಾನೆ. ಪೊಲೀಸರು ಎಷ್ಟೇ ಹುಡುಕಿದರೂ ಬೈಕ್ ಬಿಟ್ಟು ಅವನ ಮೃತದೇಹ ಸಿಗಲಿಲ್ಲ. ಈ ವಿಷಯ ಕೇಳಿ ಸೀಮಾ ಪೂರ್ತಿಯಾಗಿ ಕುಸಿದು ಬಿಟ್ಟಳು. ಅವಳ ಜೀವನ ಬಿರುಗಾಳಿಗೆ ಸಿಕ್ಕ ನೌಕೆ ಅಂತಾಯಿತು. ಇಡೀ ಪರಿವಾರ ದುಃಖದ ಛಾಯೆಯಲ್ಲಿ ಮುಳುಗಿತು. ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಆ ಮನೆಯ ಎಲ್ಲ ಜವಾಬ್ದಾರಿ ಆಕಾಶ್ನ ಮೇಲೆ ಇತ್ತು. ಆದರೆ ಈಗ ಆ ಮನೆಯ ಆಧಾರ ಸ್ತಂಭವೇ ಮುರಿದಂತಾಯಿತು. ಆಕಾಶ್ನ ತಮ್ಮ ವಿಕಾಸ್ನ ವಿದ್ಯಾಭ್ಯಾಸ ಮುಗಿದಿರಲಿಲ್ಲ. ಮನೆಯ ಜವಾಬ್ದಾರಿ ಹೊರುವ ಕ್ಷಮತೆ ಅವನಲ್ಲಿ ಇರಲಿಲ್ಲ. ಬೇರೆ ಯಾವ ದಾರಿಯೂ ಕಾಣದೆ ಸೀಮಾ ಆ ಇಡೀ ಕುಟುಂಬದ ಜವಾಬ್ದಾರಿ ತನ್ನ ಹೆಗಲ ಮೇಲೆ ಹಾಕಿಕೊಂಡು ತನ್ನ ಪರಿವಾರವನ್ನು ಪೋಷಿಸುವ ಸಲುವಾಗಿ ಉದ್ಯೋಗ ಹುಡುಕಾಟದಲ್ಲಿ ಮುಳುಗಿ ಹೋದಳು. ಅವಳ ಈ ಪ್ರಯತ್ನ ಕೊನೆಗೂ ಅವಳ ಕೈ ಹಿಡಿಯಿತು. ಒಂದು ಉತ್ತಮ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಅಂದು ಸೀಮಾಳ ಕೆಲಸದ ಮೊದಲನೇ ದಿನವಾಗಿತ್ತು. ಅವಳು ತುಂಬ ದುಗುಡ ಸ್ಥಿತಿಯಲ್ಲಿ ಆಫೀಸಿಗೆ ಹೋಗಲು ತಯಾರಾದ್ಲು. ಸೀಮಾಳನ್ನು ಅವಳ ಅತ್ತೆ ಕರೆದು ಧೈರ್ಯ ತುಂಬಿದರು. ಅವಳು ವಿಧವೆ ಹಾಗೆ ಇರುವುದನ್ನು ಕಂಡು ಅತ್ತೆ ಅವಳಿಗೆ ಬಣ್ಣದ ಬಟ್ಟೆ ಧರಿಸಲು ಹೇಳಿದರು. ಆದರೆ ಸೀಮಾ ಹಿಂಜರಿದಳು. ಆದರೂ ಅವಳ ಅತ್ತೆ ಅವಳನ್ನು ಒಪ್ಪಿಸಿದರು. ಸೀಮಾ ಆಫೀಸಿಗೆ ತಡವಾಗಿದೆ ಎಂದು ಮನೆಯಿಂದ ಬೇಗ ಹೊರಡಿ ಆಫೀಸ್ ತಲುಪಿದಳು. ಅವಳ ಮೊದಲನೆಯ ದಿನವೇ ಅವಳಿಗೊಂದು ಆಶ್ಚರ್ಯ ಕಾದಿತ್ತು. ಆಫೀಸ್ನ ಮೇಲಾಧಿಕಾರಿ ಅವಳ ಕಾಲೇಜಿನ ಸ್ನೇಹಿತ ಮನೋಜ್. ಇದನ್ನು ಅವಳು ಕನಸಿನಲ್ಲೂ ಊಹಿಸಿರಲಿಲ್ಲ. ಮನೋಜ್ ಇವಳನ್ನು ನೋಡಿ ತುಂಬ ಖುಷಿಪಟ್ಟ. ಆದರೆ ಸೀಮಾಳ ಮದುವೆ ಬಗ್ಗೆ ಏನೂ ತಿಳಿದಿರಲಿಲ್ಲ. ಸೀಮಾಳಿಗೂ ಮನೋಜ್ನನ್ನು ನೋಡಿ ಸ್ವಲ್ಪ ಧೈರ್ಯ ಬಂತು. ಇವಳು ಕಂಪನಿ ಸೇರಿದ ಕೆಲವು ದಿನಗಳಲ್ಲಿ ಕಂಪನಿ ತುಂಬ ಉನ್ನತಿ ಕಂಡಿತು. ಮನೋಜ್ ಮತ್ತು ಸೀಮಾ ಕಾಲೇಜು ದಿನಗಳಿಂದ ಒಳ್ಳೆಯ ಸ್ನೇಹಿತರಾಗಿದ್ದರು. ಇಲ್ಲೂ ಸಹ ಅದೇ ಸ್ನೇಹ ಮುಂದುವರಿಯಿತು. 1 ವರ್ಷದ ನಂತರ ಮನೆಯಲ್ಲಿ ಸ್ವಲ್ಪ ಪರಿಸ್ಥಿತಿ ಸುಧಾರಿಸಿತು. ವಿಕಾಸ್ನ ವಿದ್ಯಾಭ್ಯಾಸ ಮುಗಿಯಿತು. ಅವ ಉದ್ಯೋಗಕ್ಕೆ ಸೇರಿದ. ನಂತರ ಮನೆಯಲ್ಲಿ ಸೀಮಾಳಿಗೆ ಮರುಮದುವೆಗೆ ಒತ್ತಾಯಿಸಿದರು. ಆದರೆ ಸೀಮಾ ಒಪ್ಪಲಿಲ್ಲ. ಎಷ್ಟು ಒತ್ತಡ ಹೇರಿದರೂ ಅವಳು ಖಡಾಖಂಡಿತವಾಗಿ ನಿರಾಕರಿಸಿದಳು. ಇತ್ತ ಮನೋಜ್ ಮನಸ್ಸಲ್ಲಿ ಸೀಮಾ ಮನೆ ಮಾಡಿದ್ದಳು. ಅವಳ ಒಳ್ಳೆಯತನಕ್ಕೆ ಮನೋಜ್ ಸೋತು ಹೋಗಿದ್ದ. ಅಂದು ಸಿಹಿಯ ಜನ್ಮದಿನ ಆಚರಿಸಲು ಸೀಮಾ ಮನೋಜ್ನನ್ನು ತನ್ನ ಮನೆಗೆ ಕರೆದಿದ್ದಳು. ಮನೋಜ್ ಮನೆಗೆ ಬಂದ. ಅವನಿಗೆ ಸೀಮಾಳ ಈ ಜೀವನ ಪರಿಚಿತವಿರಲಿಲ್ಲ. ಅವಳಿಗೆ ಮಗಳು ಇರುವುದನ್ನು ನೋಡಿ ಶಾಕ್ ಆಯಿತು. ನಂತರ ಸೀಮಾ ಅವನಿಗೆ ಎಲ್ಲ ವಿಷಯವನ್ನು ವಿವರಿಸಿದಳು. ಇದೆಲ್ಲ ಆದ ಮೇಲೆ ಅವನ ಪ್ರೀತಿ ಕಡಿಮೆಯಾಗಲಿಲ್ಲ. ಅದೇ ಮನೆಯಲ್ಲಿ ಪರಿವಾರದ ಮುಂದೆ ಸೀಮಾಳಿಗೆ ತನ್ನ ಮನಸ್ಸಿನ ಭಾವನೆ ಹೇಳಿದ. ಸಿಹಿಯನ್ನು ಮಗಳಾಗಿ ಸ್ವೀಕರಿಸುವೆ ಎಂದು ಹೇಳಿದ. ಆದರೆ ಸೀಮಾ ನಿರಾಕರಿಸಿ ಅವನನ್ನು ಮನೆಯಿಂದ ಹೊರಗೆ ಹೋಗುವಂತೆ ಹೇಳಿದಳು. ಅವಳ ಮನಸ್ಸಿನಲ್ಲಿ ಈಗಲೂ ಸಹ ಆಕಾಶ್ ಇದ್ದ. ಈ ಘಟನೆಯ ನಂತರ ಆಫೀಸ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಳು. ಮನೆಯಲ್ಲಿ ಎಲ್ಲರೂ ಮನೋಜನನ್ನು ಒಪ್ಪಿಕೊಳ್ಳುವಂತೆ ಒತ್ತಡ ಹೇರಿದರು. ಆದರೆ ಸೀಮಾ ಒಪ್ಪಲಿಲ್ಲ. ಮನೆಯವರು ತುಂಬ ಒತ್ತಾಯಿಸಿದಾಗ ಕೊನೆಗೆ ಅವಳು ಒಪ್ಪಿಗೆ ಸೂಚಿಸಿದಳು. ಈ ವಿಷಯ ಕೇಳಿದ ಮನೋಜ್ ತುಂಬ ಸಂತೋಷಪಟ್ಟ. ತಕ್ಷಣ ತನ್ನ ಮನೆಯವರಿಗೆ ವಿಷಯ ತಿಳಿಸಿದ. ಮೊದಲು ಮನೋಜ್ನ ಕುಟುಂಬ ಈ ಮದುವೆಗೆ ಒಪ್ಪಿಗೆ ನೀಡಲಿಲ್ಲ. ಆದರೆ ಸೀಮಾಳನ್ನು ನೋಡಿದ ನಂತರ ಮನಸ್ಫೂರ್ತಿ ಒಪ್ಪಿದರು. ಮದುವೆಯ ಎಲ್ಲ ಶಾಸ್ತ್ರಗಳನ್ನು ಅಚ್ಚುಕಟ್ಟಾಗಿ ಮಾಡಿದರು. ಅಂತೂ ಇಂತೂ ಸೀಮಾ ಮತ್ತು ಮನೋಜ್ನ ಮದುವೆಯ ಶುಭ ದಿನ ಬಂತು.
ಸೀಮಾಳ ಅತ್ತೆ ಮನೆಯವರೇ ಅವಳಿಗೆ ಕನ್ಯಾದಾನ ಮಾಡುವ ನಿರ್ಧಾರ ಮಾಡಿದ್ದರು. ಆದರೂ ಸೀಮಾಳ ತವರು ಮನೆಯವರನ್ನು ಕರೆಸಿದ್ದರು. ಸೀಮಾಳ ತಂದೆ, ಮಲತಾಯಿ ಮತ್ತು ತಾಯಿಯ ಮಗಳು ಮಾಯಾ ಎಲ್ಲರೂ ಬಂದರು. ಮದುವೆ ದಿನ ಎಲ್ಲರೂ ತುಂಬ ಖುಷಿಯಾಗಿ ಎಲ್ಲ ಕೆಲಸವನ್ನು ಮಾಡಿದ್ರು. ಮುಹೂರ್ತದ ಸಮಯ ಆಯಿತು. ಪುರೋಹಿತರು ವಧುವನ್ನು ಕರೆತರಲು ಹೇಳಿದರು. ವಧುವನ್ನು ಕರೆತಂದರು. ಆದರೆ ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಒಂದು ಆಶ್ಚರ್ಯ ಕಾದಿತ್ತು. ಅದೇನೆಂದರೆ, ಮಂಟಪದಲ್ಲಿ ವಧುವಾಗಿ ಸೀಮಾಳ ನಾದಿನಿ ವೈಷ್ಣವಿ ಕುಳಿತಿದ್ದಳು. ಈ ವಿಷಯ ಸೀಮಾ, ವೈಷ್ಣವಿ ಮತ್ತು ಮನೋಜ್ಗೆ ಬಿಟ್ಟರೆ ಬೇರೆ ಯಾರಿಗೂ ತಿಳಿದಿರಲಿಲ್ಲ. ಇದೆಲ್ಲ ಏನು ಅಂತ ಮನೆಯವರು ಕೇಳಿದರೆ ಸೀಮಾ ಹೇಳಿದಳು, ನಿನ್ನೆ ರಾತ್ರಿ ನನಗೆ ಒಂದು ಫೋನ್ ಕರೆ ಬಂದಿತ್ತು. ಅದು ಒಂದು ಆಸ್ಪತ್ರೆಯಿಂದ. ದಯವಿಟ್ಟು ಈಗಲೇ ಬನ್ನಿ ಅಂತ ಯಾರೋ ಒಬ್ಬರು ನನ್ನನ್ನು ಕರೆಸಿದ್ದರು. ಅಲ್ಲಿ ಹೋಗಿ ನೋಡಿದರೆ ನನ್ನ ಜೀವನದ ಅತ್ಯಂತ ದೊಡ್ಡ ಖುಷಿ ಕಾದಿತ್ತು. ಅದು ಬೇರೆ ಯಾವುದೂ ಅಲ್ಲ, ನನ್ನ ಆಕಾಶ್ ಆಕ್ಸಿಡೆಂಟ್ನಲ್ಲಿ ಬೆಟ್ಟದಿಂದ ಬಿದ್ದಾಗ ಅಲ್ಲಿನ ಕಾಡು ಜನರಿಗೆ ಸಿಕ್ಕಿದ್ದರಿಂದ ಅವನ ಜೀವ ಉಳಿದಿತ್ತು. ಕಾಡು ಜನರು ಅವನನ್ನು ಆಸ್ಪತ್ರೆಗೆ ಸೇರಿಸಿದರು. ಆದರೆ ಅವನು ಕೋಮಾ ಸ್ಥಿತಿಯಲ್ಲಿ ಇದ್ದದ್ದರಿಂದ ಇಷ್ಟು ಸಮಯ ಯಾರನ್ನು ಸಂಪರ್ಕಿಸಲು ಆಗಿರಲಿಲ್ಲ. ಇದೆಲ್ಲ ತಿಳಿದ ನಂತರ ಸೀಮಾ ತಕ್ಷಣ ಮನೋಜ್ನ ಭೇಟಿ ಮಾಡಿ ಎಲ್ಲ ವಿಷಯ ಹೇಳಿ ತನ್ನ ನಾದಿನಿ ವೈಷ್ಣವಿಯನ್ನು ಮದುವೆಯಾಗುವಂತೆ ಒಪ್ಪಿಸಿದ್ದು. ಈ ವಿಷಯವನ್ನು ವೈಷ್ಣವಿಯಲ್ಲಿ ಹೇಳಿದಾಗ ಅವಳು ಕೂಡ ಒಪ್ಕೊಂಡ್ಳು. ಈ ಮದುವೆ ಗಡಿಬಿಡಿಯಲ್ಲಿ ನಿಮ್ಮಲ್ಲಿ ಯಾರ ಬಳಿಯೂ ಈ ವಿಷಯವನ್ನು ಹೇಳಲು ನನಗೆ ಸಮಯ ಸಿಕ್ಕಿರಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಅತ್ತೆ ಮಾವನಲ್ಲಿ ಕ್ಷಮೆ ಕೋರುತ್ತಾಳೆ. ಅವರಿಗೆ ತಮ್ಮ ಮಗಳ ಮದುವೆಗಿಂತ ತನ್ನ ಮಗ ಬದುಕಿದ್ದಾನೆ ಅನ್ನೋದನ್ನು ಕೇಳಿ ಸಂತೋಷದಿಂದ ಕಣ್ಣೀರು ಹಾಕಿದರು. ಅಷ್ಟರಲ್ಲಿ ಆಕಾಶ್ ಮದುವೆ ಛತ್ರಕ್ಕೆ ಆಗಮಿಸಿದ. ಅವನನ್ನು ಕಂಡು ಎಲ್ಲರೂ ಖುಷಿಪಟ್ಟರು. ನಂತರ ವೈಷ್ಣವಿ ಮನೋಜ್ನನ್ನು ಮದುವೆಯಾದಳು. ಆಕಾಶ್ ಮತ್ತು ಸೀಮಾ ಮತ್ತೊಮ್ಮೆ ಮದುವೆಯಾಗಿ ಹೊಸ ಜೀವನ ಪ್ರಾರಂಭಿಸಿದರು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಒಂದು ವೇಳೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯಬೇಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಲವ್ ಯು ಆಲ್. ಧನ್ಯವಾದಗಳು.